ಸೊ ಈಗ ಬಹಳಷ್ಟು ಜನ ವಾಸ್ತು ಪುರುಷ ಅನ್ನೋ ಒಂದು ಪದನ ಬಳಸ್ತಿರ್ತಾರೆ. ಸೊ ಆ್ಯಕ್ಚುಲ್ ಆಗಿ ಈ ವಾಸ್ತು ಪುರುಷ ಅಂದರೆ ಯಾರು? ಇವ್ರ ಜನನ ಹೇಗಾಯಿತು? ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಹೌದು. ಈ ವಾಸ್ತು ಪುರುಷ ಜನನ ಹೇಗಾಯಿತು ಅಂದರೆ, ಈ ವಾಸ್ತು ಪುರುಷನ ಬಗ್ಗೆ ಪುರಾಣಗಳಲ್ಲಿ ಒಂದು ಸ್ಟೋರಿ ಇದೆ. ವಾಸ್ತು ಪುರುಷ ಉತ್ಪತ್ತಿ ಆಗೋದು ಶಿವನಿಂದ. ಒಂದು ಕಾಲದಲ್ಲಿ ಶಿವ ಮತ್ತು ಅಂಧಕಾಸುರನ ನಡುವೆ ಒಂದು ದೊಡ್ಡ ಭೀಕರ ಯುದ್ಧ ನಡೆಯುತ್ತೆ. ಶಿವ ತುಂಬ ಹೋರಾಟ ಮಾಡಿ ಅಂಧಕಾಸುರನ ಮೇಲೆ ಗೆಲ್ತಾನೆ. ಆ ಹೋರಾಟದ ಸಮಯದಲ್ಲಿ ಶಿವನಿಗೆ ತುಂಬ ಬೆವರು ಬರುತ್ತೆ. ಆ ಬೆವರಿನ ಒಂದು ಬಿಂದು ಕೆಳಗಡೆ ಬಿದ್ದಿದ್ದರಿಂದ ಅಲ್ಲಿಂದ ವಾಸ್ತು ಪುರುಷ ಉತ್ಪತ್ತಿ ಆಗುತ್ತೆ. ಅವನು ತುಂಬ ಭಯಂಕರವಾದಂಥ ರೂಪ, ತುಂಬ ದೊಡ್ಡದಾಗಿರುವಂಥ ಮನುಷ್ಯನ ರೂಪದಲ್ಲಿ ಹುಡ್ತಾನೆ. ಅದರಿಂದ ಅವನಿಗೆ ತುಂಬ ಹಸಿವಾಗ್ತಾ ಇರುತ್ತೆ. ಅವನು ಎಲ್ಲ ದೇವತೆಗಳನ್ನ ತಿನ್ನಕ್ಕೆ ಹೋಗ್ತಾನೆ. ದೇವತೆಗಳನ್ನ ತಿನ್ನಕ್ಕೆ ಹೋದಾಗ ದೇವತೆಗಳೆಲ್ಲ ಬ್ರಹ್ಮದೇವರ ಹತ್ರ ಓಡೋಗ್ತಾರೆ. ಅವರು ಪ್ರಾಣ ಕಾಪಾಡಿ ಅಂತ ಬ್ರಹ್ಮದೇವರನ್ನ ಕೇಳ್ತಾರೆ. ಆಗ ಬ್ರಹ್ಮದೇವರು ಆಲೋಚನೆ ಮಾಡಿ ಒಂದು ಪ್ಲ್ಯಾನ್ ಹಾಕಿ ಆ ಪ್ಲ್ಯಾನ್ನ ದೇವತೆಗಳಿಗೆ ಹೇಳ್ತಾನೆ. ಏನಪ್ಪ ಅಂದರೆ, ನೀವೆಲ್ಲ ವಾಸ್ತುಪುರುಷನ್ನ ಬೋರ್ಲಾಗಿ ಭೂಮಿ ಮೇಲೆ ಹೂತಾಕಿ, ಆವಾಗ ಅವನ ತಲೆ ಬಂದು ಈಶಾನ್ಯಕ್ಕೆ ಮತ್ತು ಅವನ ಕಾಲು ಬಂದು ನೈಋತಿಗಿರೋ ಥರ ನೀವು ಅವನ್ನ ಹೂತಾಕಿ ಅಂತ ಹೇಳ್ತಾನೆ. ಆಗ ವಾಸ್ತುಪುರುಷ ಬ್ರಹ್ಮದೇವನ್ನ ಕೇಳ್ತಾನಂತೆ, ಯಾಕೆ ನನಗೆ ಈ ಥರ ಶಿಕ್ಷೆ? ನಾನು ಹುಟ್ಟಿದ್ದು ಶಿವನಿಂದ ಅಲ್ವಾ? ಇದಕ್ಕೆ ಕಾರಣ ಶಿವ ಅಲ್ವಾ? ನನಗೆ ಯಾಕೆ ಶಿಕ್ಷೆ ಅಂತ ಕೇಳ್ತಾನಂತೆ. ಆಗ ಬ್ರಹ್ಮದೇವರು, ಸರಿ, ಇವಾಗ ಏನೂ ಮಾಡೋದಕ್ಕಾಗೋದಿಲ್ಲ, ನಿನ್ಗೇನಾದ್ರು ವರ ಬೇಕಂದರೆ ಕೋರ್ಕೋ, ನಾನು ಅದನ್ನು ನೆರವೇರಿಸ್ತೀನಿ ಅಂತ ಹೇಳ್ತಾರಂತೆ. ಆಗ ವಾಸ್ತುಪುರುಷ, ನನ್ನ ಯಾರು ಈ ಭೂಮಿ ಮೇಲೆ ತಳ್ಳಿದಾರೋ ಆ ದೇವತೆಗಳು ನನ್ನ ಜೊತೆ ನೆಲೆಸೋಂಥರ ಆಗಲಿ ಅಂತ ಕೇಳ್ಕೊತಾನಂತೆ. ಸರಿ ಅಂತ ಬ್ರಹ್ಮದೇವ ವರ ಕೊಡ್ತಾನಂತೆ. ಇದ್ರ ಜೊತೆಗೆ ಬ್ರಹ್ಮ ಇನ್ನೊಂದು ವರ ಕೊಡ್ತಾನೆ. ಅದೇನಪ್ಪ ಅಂದರೆ, ಯಾರೇ ಹೊಸ ಕಟ್ಟಡಗಳು ಕಟ್ಟಿದ್ರು ಈ ವಾಸ್ತುಪುರುಷನಿಗೆ ಮೊದಲು ಪೂಜೆ ಮಾಡೋಂಗಾಗಲಿ, ನಿನ್ನನ್ನೇ ಪೂಜೆ ಮಾಡ್ತಾರೆ ಮೊದಲಿಗೆ ಅಂತ ಹೇಳಿ ಇನ್ನೊಂದು ವರ ಬ್ರಹ್ಮದೇವ ಕೊಡ್ತಾನಂತೆ. ಆಗಿನಿಂದ ಈಗಿನವರೆಗೂ ಏನಂದರೆ, ಯಾವುದೇ ಹೊಸ ಕಟ್ಟಡಗಳು ಕಟ್ಟಿದ್ರು ವಾಸ್ತುಪುರುಷನಿಗೆ ಫಸ್ಟ್ ಪೂಜೆ ಮಾಡಿ ಆಮೇಲೆ ಗಣಹೋಮ, ಕುಲದೇವತೆ, ಇಷ್ಟ ದೇವತೆ ಎಲ್ಲಾದ್ರೂ ಪೂಜೆಗಳು, ಹೋಮಗಳು ಎಲ್ಲ ಮಾಡೋದು. ಆಗಿನಿಂದ ಈಗಿನವರೆಗೂ ಅದನ್ನು ಫಾಲೋ ಮಾಡ್ಕೊಂಬಂದಿದ್ದಾರೆ. ಈ ವಾಸ್ತುಪುರುಷನ ಪೂಜೆ ಮಾಡಿ ಮನೆ ಒಳಗಡೆ ಹೋಗಿ ನಿವಾಸ ಇರೋದ್ರಿಂದ ಆ ಮನೆಯಲ್ಲಿ ವಾಸ ಮಾಡೋರಿಗೆ ಎಲ್ಲ ಕಾರ್ಯದಲ್ಲೂ ಜಯ ಸಿಗುತ್ತೆ, ಸಂತೋಷ, ಸಮೃದ್ಧಿ, ಸುಖ, ಶಾಂತಿ ಎಲ್ಲ ಆ ಮನೆಯಲ್ಲಿ ನೆಲೆಸುತ್ತೆ ಅಂತ ಎಲ್ಲರೂ ವಾಸ್ತುಪುರುಷನ ಪೂಜೆ ಮಾಡ್ತಾರೆ. ಓಕೆ. ಸೊ ಇವಾಗ ನಾವು ಏನೇ ಕಟ್ಟಡಗಳು, ಎನಿ ಕನ್ಸ್ಟ್ರಕ್ಷನ್, ಸೊ ಮೊದಲನೇದಾಗಿ ಅಂದರೆ ನಾವು ಇಲ್ಲಿವರೆಗೂ ಏನು ಕೇಳ್ಪಟ್ಟಿರ್ತೀವಿ ಅಂದರೆ, ದೇವರು ಅಂದ ತಕ್ಷಣ ಮೊದಲು ನಾವು ಗಣಪತಿ ಪೂಜೆ ಮಾಡ್ತೀವಿ, ಆಮೇಲೆ ಎಲ್ಲ ಶುರು ಮಾಡ್ತೀವಿ ಅಂತ. ಸೊ ನಾನು ಮೊದಲನೇದಾಗಿ ಕೇಳ್ತಿರೋದು, ನಾವು ಮನೆ ಕಟ್ಟಬೇಕಾದ್ರೆ ವಾಸ್ತು ಪುರುಷನ ಪೂಜೆ ಮಾಡ್ತೀವಿ ಅಂತ. ವಾಸ್ತು ಪುರುಷನ ಪೂಜೆ ಮಾಡಬೇಕು. ಸೊ ಇದನ್ನ ಎಲ್ಲರೂ ಫಾಲೋ ಮಾಡ್ತಾರೆ. ಡೆಫಿನೆಟ್ಲಿ ಎಲ್ಲರೂ ಕಟ್ಟಡ ಕಟ್ಟುವಾಗ ಮಾಡೇ ಮಾಡ್ತಾರೆ. ಮನೆಗೆ ಹೋಗಕ್ಕೆ ಮುಂಚೆ, ಗೃಹ ಪ್ರವೇಶಕ್ಕೆ ಮುಂಚೆನೂ ವಾಸ್ತು ಪುರುಷನ ಪೂಜೆ ಮಾಡ್ತಾರೆ. ಓಕೆ. ಮನೆಗಳಲ್ಲಿ ಏನಾದ್ರು ಪೂಜೆಗಳಿಟ್ಕೊಂಡು ಪೂಜೆ ಮಾಡೋವಾಗ್ಲೂ ವಾಸ್ತು ಪೂಜೆ ಮಾಡಿ ಆಮೇಲೆ ಪೂಜೆಗಳು ಸ್ಟಾರ್ಟ್ ಮಾಡೋದು. ಓಕೆ. ವಾಸ್ತು ಶಾಂತಿ ಅನ್ನೋ ಥರ ಮಾಡ್ತಾರೆ.